ನಿಮ್ಮ ಹೆಸರು ಹೇಳಿ ಈಗ. ಯಾವ ಊರು? ಮಿರ್ಲೆ. ಈಗ ನಮ್ಮ ಕೇರ್ನಾರಿಂದ ಬಾಳೆ ಗಿಡಗಳು ತೊಗೊಂಡಿದ್ರಿ. ಎಷ್ಟು ದಿನ ಆಯ್ತು ತೊಗೊಂಡೆ? ನಾಳೆಗೆ ಒಂದು ತಿಂಗಳಾಗೋಯ್ತು ಹಾಕಿ. ನಾಟಿ ಮಾಡಿ ಒಂದು 25 ದಿನ ಆಗಿದೆ. 25 ದಿನ ಆಗಿದೆ. ಏನು ಕಣ್ಣು ಕಾಣಿಸ್ತಾ ಇಲ್ಲ ಅನ್ನಿಸ್ತದೆ ನನಗೆ. ನೋಡೋಣ. ಇಲ್ಲಿ ನೀವು ಏನೇನು ಮಾಡಿದ್ದೀರಾ ಅಂದರೆ ಸಾಲಿಂದ ಸಾಲಿಗೆ ಎಷ್ಟು ಅಡಿ ತೊಗೊಂಡಿದ್ದೀರಿ ಅಡಿಕೆ ಹಾಕಿದ್ದೀರಲ್ಲ? ಇದು ಹಿಂಗೆ 8.5 ಅಡಿ. ಹಾಂ, 8.5 ಅಡಿ ಇದೆ. ಸಾಲಿನ ಸಾಲಿಗೆ 8.5 ಅಡಿ. ಎರಡರ ಮಧ್ಯದಲ್ಲಿ ಏನು ಮಾಡಿದಿರಿ? ಬಾಳೆ ಹಾಕಿದಿರಿ. ಸೊ ಈ ಎರಡರ ಮಧ್ಯದಲ್ಲಿ ನೀವು ಈ ಕಳೆಗಳು ಬರ್ದಂಗೆ ಏನು ಮಾಡಿದ್ರಿ? ಕುಂಬಳ ಹಾಕಿದ್ರಿ. ಹಾಂ, ಕುಂಬಳ ಇದು ರೈತರಿಗೆ ಅನುಕೂಲ ಆಗಲಿ ಅಂತ ಹಾಕಿದ್ರಿ. ಅಂದರೆ ಕಳೆಗಳು ಅವಾಯ್ಡ್ ಆಗುತ್ತೆ, ಬಟ್ ಬಾಳೆ ಬೆಳಿಲಿಕ್ಕೆ ಹಾಂ ಅದಕ್ಕೋಸ್ಕರ ಹಾಕಿದ್ರಿ. ಹಾಂ, ನೋಡಿ ಇದು ಏನಾಗಿದೆ ಅಂದರೆ ನಿಮ್ಮದು ಗುಣಿ ಕುಕ್ಬೇಕು. ಇದನ್ನು ಇಷ್ಟೊತ್ತಿಗೆ ಇನ್ನೂ ಹೈಟ್ ಬರಬೇಕು. ಇಷ್ಟು ಚಿಕ್ಕದಲ್ಲ ಗಿಡ ಆ್ಯಕ್ಚುಲಾಗಿ. ಈ ಥರ ಗುಣಿ ಕುಕ್ಕಿ ಗಾಳಿ ಆಡಂಗೆ ಮಾಡ್ಬೇಕು. ಹಿಂಗೆ ಕೈಲಿ ಇದು ಮಾಡಿ ಇಷ್ಟಾಗಲ್ಲನ. ಅತಿ ಹೈಟ್ ಗಿಡ ಕೇಳ್ತಾರಲ್ಲ, ಹೈಟ್ ಗಿಡನೂ ತೊಗೋಬಾರ್ದು. ಸಾಕು, ಅಷ್ಟೇ ಸಾಕು. ಈ ಥರ ಗುಣಿ ಕುಕ್ತಂಗೆ ಮಾಡಿಬಿಟ್ಟು ಗಾಳಿ ಆಡಂಗೆ ಮಾಡ್ಬೇಕು. ಹಿಂಗೆ ಬೇರೆ ಗಾಳಿ ಆಡಂಗೆ ಮಾಡಬೇಕು. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ. ನೋಡಿ, ಇದು 4 ಎಲೆ ಬಂದೈತೆ, ಅದು ಬಂದಿಲ್ಲ. ಇದು ನನಗೆ ಲೈಟಾಗಿ, ಜಾಸ್ತಿ ಅಲ್ಲ, ಇಷ್ಟು ಮಾಡ್ಕೊಂಡ್ರೆ ಸಾಕು. ಇಷ್ಟು ಕಳೆ ಕಿತ್ಕೊಂಡು ಈಗ ಏನು ಕೊಟ್ರಿ ಗೊಬ್ಬರ? ಇವಾಗ ಅದೇ ಭೂಮಿ ಸುಧಾ ಒಂದು ಊದಿದ್ದೀನಿ. ಇದಕ್ಕೆ ನೀವು DAP ಹಾಕಿ ಕೇಳಿ. DAP 50 ಗ್ರಾಮ್ ಹಾಕಿ. ಇಲ್ಲ ಅಂತಂದರೆ ಟಾನಿಕ್ಕೆ ಕೊಡ್ತೀನಿ, ಟಾನಿಕ್ ಬಿಟ್ಬಿಡಿ. ಇಲ್ಲ ಅಂತಂದರೆ ತೊಗೊಳ್ಳಿ. ಇದು ಇನ್ನೂ ಬರಬೇಕಿದು. ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ನನ್ನ ಪ್ರಕಾರ ಇನ್ನೂ ಗಿಡ ಮೇಲೆ ಬರಬೇಕು. ನೋಡಿ, ಇದನ್ನು ಲೂಸ್ ಮಾಡಿ ನೀವು. ಈಗ ನೀರು ಇರಲಿಲ್ವಾ? ನೀರು ಅದೇ ಹೇಳಿದ್ನಲ್ಲ ಸರ್. ಹಾಂ, ಬೋರ್ ನಿಂತಾಯ್ತು. ನೀರು ಕೊಟ್ಟು ಎಷ್ಟು ದಿನ ಆಯಿತು? ಕೈ ಒತ್ತಿಲ್ಲ, ಕೈಲಾಡಿಸಿ. ಹಾಂ, ಹಂಗೆ ಈ ಥರ ಗುಣಿ ಮಾಡ್ದಂಗೆ ಮಾಡ್ಕೋಬೇಕು. ಹಾಂ, ತಾವೇ ಆಯಿತಾ? ಇದು ಕತ್ತನ ತನಕ ಮುಚ್ಚಬೇಡಿ ಅನ್ನೋದು ಅದಕ್ಕೆ. ನಾನು ಹಂಗೆ ಗಾಳಿ ಆಡಬೇಕು. ಹಿಂಗೆ ನೀವು ಕೈಲಿ ಮಾಡೋದಕ್ಕಿಂತ ಒಂಥರ ಅಲ್ಲಂಗೆ ಬರ್ತದಲ್ಲ, ಬೆರಳು ಥರ ಪಿಕಾಸಿನ ಮಾಡ್ಕೊಂಡ್ರೆ ಈಗ ಮಾಡಿದ್ರೆ ಅಷ್ಟು ಸಾಕು. ನೋಡಿ, ಎಲ್ಲ ಸುಳಿ. ಯಾವ ಸುಳಿ ಬಂದಾಗ ಗೊತ್ತಾ? ಗಿಡದ ಬುಡ ಬಿಟ್ಟಿದ್ದೀರಲ್ಲ ಈ ಥರ. ನೋಡಿ, ಈ ಥರ ಸ್ಟೆಮ್ ಕಾಣೋ ಅಂಥವು ಚೆನ್ನಾಗಿ ಬರ್ತಾವೆ ಗಿಡಗಳ ಎಲೆ. ನೋಡಿ, 1, 2, 3 ಎಲೆ. ಇದು 4ನೇ ಎಲೆ. ಇದು 25 ದಿನಕ್ಕೆ 3 ಎಲೆ ಬಂದಿರ್ತದೆ. 3 ಎಲೆ ಬತ್ತೈತೆ. ಇದು ಕರೆಕ್ಟಾಗೈತೆ. ನೀವು ಯಾವ ಗಿಡಕ್ಕೆ ಕುತ್ತಿಗೆ ತನಕ ಮಣ್ಣು ಮುಚ್ಚಿಬಿಟ್ಟಿದ್ದೀರಲ್ಲ, ನೋಡಿ ಇದು ಬತ್ತೈತೆ. ಕುತ್ತಿಗೆ ತನಕ ಇಲ್ಲಿ ನಾವು ಕಣ್ಣು ಬಿಡಿಸೋದ್ವಲ್ಲ, ಅವೆಲ್ಲ ಬೇಕು ಬರ್ತಾಯಿಲ್ಲ. ಇದು ನೋಡಿ, ಫ್ರೀ ಆಗಿರೋದಕ್ಕೆ ಹೆಂಗೆ ಬರ್ತಾಯಿದೆ ಇದು ಈ ಥರ. ಬರೀ ಇಷ್ಟೇ ಸಾಕು ನೀರು. ಇದು ಸುತ್ತ ಕೈ ಆಡಿಸ್ಕೊಂಡು ನೀವು ಕಳೆ ತೊಗೊಂಡು ಗೊಬ್ಬರನ ಇಷ್ಟು ದೂರ ಕೊಡ್ಬೇಕು. ನೀವು ಇಲ್ಲಿಗೆ ಹಾಕ್ಬೇಕು. ಹಾಂ, ಅಷ್ಟು ದೂರ ಕೊಡ್ಬೇಕು. ಹಿಂಗೆ ಮುಚ್ಚೋದೇನು ಬೇಡಲ್ಲ ಸರ್? ಮುಚ್ಚಿದ್ರೆ ಒಳ್ಳೆಯದು, ಗಾಳಿಗೆ ಆರೋಗ್ದಂಗೆ. ಏನಿಲ್ಲ, ಇವೆಲ್ಲ ಬರ್ತವೆ. ಹಾಂ, ಏನು ಸಮಸ್ಯೆ ಇಲ್ಲ, ಕಣ್ಗಳೆಲ್ಲ ಬರ್ತವೆ. ಒಟ್ಟು ನಾನು ಹೇಳ್ದಂಗೆ ಗಾಳಿ ಗೊಬ್ಬರ ಹಾಕ್ಬಿಟ್ಟು ಕೈ ಆಡಿಸ್ಬಿಡಿ. ನಾಳೆ ಮಾಡಿಸ್ತೀನಿ. ಹಾಂ, ನೋಡಿ ಇದು ಎಷ್ಟು ಚೆನ್ನಾಗಿ ಬಂದೈತೆ. ಸ್ಟೆಮ್ ಕಾಣಿಸ್ತಾ ಇದೆ ತಾನೆ? ಸ್ಟೆಮ್ ಕಾಣಿಸೋವೆಲ್ಲ ಚೆನ್ನಾಗಿ ಬರ್ತವೆ. ಕತ್ತಿನ ತನಕ ಮುಚ್ಚಿರೋ ಮಾತ್ರ ಬರ್ತಾಯಿಲ್ಲ ನಿಮಗೆ. ಯಾರೋ ಬೇರೆಯವ್ರು ನಾಟಿ ಮಾಡಿರ್ತಾರಲ್ಲ, ಆಗ ಕತ್ತಿನ ತನಕ ಮುಚ್ಚಿಬಿಟ್ಟಿರ್ತಾರೆ. ಇವೆಲ್ಲ ಕಡ್ಕ ಬರ್ತಾವೆ ಇವೆಲ್ಲ. ಈಗ ಇಲ್ಲ, ಪಚ್ಚಬಾಳೆ ಎಷ್ಟು ತಗೊಂಡಿದ್ರಿ? ಪಚ್ಚಬಾಳೆ ಒಂದು 10 ಅಷ್ಟೇ ಸರ್. ಇದು ಪಚ್ಚಬಾಳೆ ಇದು ಮಾರ್ಕ್ ಬತ್ತು ಅಂದರೆ ಪಚ್ಚಬಾಳೆ ಇದು. ಅದೇನು ಪಚ್ಚಬಾಳೆ ಹೆಲ್ತಿ ಆಗಿದ್ದೀನಿ ಅಂತ ನೋಡಿ. ಈ ಥರ ಕತ್ತಿನ ತನಕ ಮುಚ್ಚಿರೋ ಬಂದಿಲ್ಲ ಅಲ್ವಾ? ನಿಮ್ಗೆ ಗೊತ್ತಾಯ್ತಾನೆ. ಈಗ ಉಸಿರಾಡೋಕ್ಕಾಗಿಲ್ಲ, ಮೇಲೆ ಗಿಡ ಬಂದಿಲ್ಲ. ಹಾಂ, ಅಷ್ಟು ಮಾಡಿಸಿ. ಇನ್ನು ಚೂರು ಅಗ್ಲಾಗಿ ಹಂಗೆ ಇಷ್ಟು ಗಾಳಿ ಆಡ್ತು ಅಂದರೆ ನಿಮಗೆ ಆರಾಮಾಗಿ ಬರ್ತದೆ. ನೋಡಿ, ಈಗ ಕತ್ತಿನ ತನಕ ಬಿಡಿಸ್ತಾರ, ಮಣ್ಣು ಜಾಸ್ತಿನೇ ತೇವಾಗಿದೆ ಹೆಚ್ಚು ಕಡಿಮೆ. ಅದು ಬೇರೆ ಗಾಳಿ ಆಡಿಲ್ಲ ಅಂದರೆ ಬರೋಲ್ಲ ಅದು. ಸೊ ಅಲ್ಲಿ ಕಡ್ಡಿ ಹೆಂಗಿತ್ತು, ಈಜಿಯಾಗಿ ಮೇಲೆ ಬಂತು. ಇದು ಈ ಸಾಲ ಯಾರೋ ಒಬ್ಬರೇ ನೆಟ್ಟಿರೋದು, ಅದಕ್ಕೆ ಪೂರ್ತಿ ಕುತ್ತಿಗೆ ತನಕ ಮುಚ್ಚಿಬಿಟ್ಟಾರೆ. ನೋಡಿ, ಇದು ಈ ಕಡೆವೆಲ್ಲ ಫುಲ್ಲು ಸ್ಟೆಮ್ ಕಾಣಿಸ್ತಾವೆ, ಚೆನ್ನಾಗಿ ಬರ್ತಾವೆ. 20 ದಿನದ ಗಿಡ. ನಮ್ಮದು ಕೇರಳದಿಂದ ಗಿಡ ತೊಗೊಂಡಿರೋದು. VR ಆರ್ಗ್ಯಾನಿಕ್ ನರ್ಸರಿ ಫಾರಮು. 9902038931. ನಮ್ಮ ಹತ್ರ ಗಿಡ ತಗೊಂಡ್ಮೇಲೆ ಈ ಥರ ಬಂದು ಮಾಹಿತಿ ಕೊಡ್ತಾ ಇರ್ತೀವಿ. ಗಿಡಗಳು ಬೇಕು ಅಂದರೆ ಹೇಳಿ. 9902038931. ಈ ಥರ ಗುಣಿ ಬಿಡಿಸ್ಬೇಕು ನೀಟಾಗಿ. ಸಾಕು ಅಷ್ಟೇ, ಅತಿ ಜಾಸ್ತಿ ಬಿಡಿಸ್ಬೇಡಿ. ಬೇರ್ಗಳಿರ್ತವೆ, ಬತ್ತವೆ 20 ಏನು ತೊಂದರೆ ಇಲ್ಲ ಇವು. ನೋಡಿ, ಕುಂಬಳನೂ ಹಾಕೊಂಡವ್ರೆ, ಜೊತೆಗೆ ಇಲ್ಲಿ ಅಡಿಕೆ ಕುಂಬಳ ಎಲ್ಲ ಹಾಕೊಂಡಿದ್ದಾರೆ. ರೈತರು ಬೇಕಾದ್ರೆ ಇವ್ರ ಮಾಹಿತಿನ ಇದೇ ರೀತಿ ಮಾಡಿಕೊಂಡು ಬೆಳೆ ಬೆಳಿಬೋದು ಅಂತ ಹೇಳ್ತಾ ಇದ್ದೀನಿ. ನಂದು 9902038931 KR ನಗರ. ಕರೆ ಮಾಡಿ. ಥ್ಯಾಂಕ್ ಯು. ಬಾಳೆ ಗಿಡ ಯಾರ್ಯಾರು ಹೇಳಿ, ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು.